ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಪೇ ನ್ಯೂಸ್. ಇನ್ನು ರೈತರೊಂದಿಗೆ ಶಾಸಕ ಪ್ರಭು ಚೌಹಾಣ್ ಎಳ್ಳ ಅಮಾವಾಸ್ಯೆಯನ್ನ ಆಚರಣೆ ಮಾಡಿದ್ರು. ಹೌದು ವೀಕ್ಷಕರೇ, ಇನ್ನು ಮಾಜಿ ಸಚಿವರು ಹಾಗೂ ಶಾಸಕರಾದ ಪ್ರಭು ಬಿ ಚೌಹಾಣ್ ಅವರು ರೈತರ ಹಬ್ಬವಾದ ಎಳ್ಳಮಾವಾಸ್ಯೆಯನ್ನ ಗುರುವಾರ ರೈತರೊಂದಿಗೆ ಸಂಭ್ರಮದಿಂದ ಆಚರಿಸಿದ್ರು. ಇನ್ನು ಬೆಳಗ್ಗೆ ತಮ್ಮ ಗ್ರಾಮದಲ್ಲಿನ ಕೃಷಿ ಜಮೀನಿಗೆ ತೆರಳಿ ಭೂಮಿ ತಾಯಿಗೆ ಪೂಜೆಯನ್ನ ಸಲ್ಲಿಸಿದ್ರು. ಇನ್ನು ಚರಕ ಚೆಲ್ಲುವ ಮೂಲಕ ನಮನವನ್ನ ಸಲ್ಲಿಸಿದ್ರು. ಇನ್ನು ರೈತರು ಬೆಳೆದಂತಹ ಫಸಲಿಗೆ ಉತ್ತಮ ಬೆಲೆ ಸಿಗಲಿ, ಇನ್ನು ಮುಂದಿನ ಬೆಳೆ ಸಮೃದ್ಧಿಯಾಗಿ ಬೆಳೀಲಿ, ಇನ್ನು ಭೂತಾಯಿ ಸಂಪನ್ನವಾಗಿರಲಿ, ಇನ್ನು ರೈತರ ಬದುಕು ಸಂತೋಷದಿಂದ ಕೂಡಲೆಂದು ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ಇನ್ನು ಇದೇ ವೇಳೆ ಶಾಸಕರು ಹೊಲದಲ್ಲಿನ ಮರಕ್ಕೆ ಕಟ್ಟಿದಂತಹ ಜೋಕಾಲಿಯಲ್ಲಿ ಉಯ್ಯಾಲೆಯಾಡಿ ಖುಷಿ ಪಟ್ರು. ಬಳಿಕ ಮನೆಯಿಂದ ಸಿದ್ಧಪಡಿಸಿಕೊಂಡು ತಂದಿದ್ದಂತಹ ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿ, ಬಜ್ಜಿ ಪಲ್ಲೆ, ಶೇಂಗಾ, ಎಳ್ಳಿನ ಹೋಳಿಗೆಯನ್ನ ಗ್ರಾಮಸ್ಥರು ಹಾಗೂ ಮುಖಂಡರೊಂದಿಗೆ ಸೇವಿಸಿದ್ರು. ಬಳಿಕ ಔರದ್ನ ಪ್ರಕಾಶ್ ಅಲ್ಮಾಜೆ, ವನಮಾರ್ಯಪಳ್ಳಿಯ ನಾಗನಾಥ್ ಮೋರ್ಗೆ, ಚಿಂತಾಕಿಯ ಇರಾರೆಡ್ಡಿ, ಉಜನಿಯ ಶಿವಾಜಿರಾವ್ ಪಾಟೀಲ್, ವಡಗಾವ್ನ ಮಲ್ಲಪ್ಪ ಸಾವ್ಲೆ, ಪ್ರಕಾಶ್ ಚೀರ್ಗೆ, ನಾಗೂರ್ ಗ್ರಾಮದ ಗಂಗಾರೆಡ್ಡಿಯವರ ಕೃಷಿ ಜಮೀನು ಸೇರಿದಂತೆ ಚಿಂತಾಕಿ, ಉಜ್ನಿ, ವಡ್ಗಾವ್, ನಾಗೂರ್ಬಿ, ಹಾಲಳ್ಳಿ, ಚಾಂದೋರಿ ಗ್ರಾಮಗಳಲ್ಲಿನ ರೈತ ಮುಖಂಡರು ಹಾಗೂ ಕಾರ್ಯಕರ್ತರ ಹೊಲಗಳಿಗೆ ತೆರಳಿ ಎಳ್ಳ ಅಮಾವಾಸ್ಯೆ ಹಬ್ಬದ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದು ಅಪರೂಪವಾಗಿತ್ತು. ಇನ್ನು ಬಳಿಕ ಮಾತನಾಡಿದಂಥ ಅವರು, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಳ್ಳಮಾವಾಸ್ಯೆ ಹಬ್ಬಕ್ಕೆ ವಿಶೇಷ ಮಹತ್ವನೇ ಇದೆ. ಇನ್ನು ಎಳ್ಳಮಾವಾಸ್ಯೆಯ ದಿನ ರೈತರು ಭೂಮಿ ತಾಯಿಗೆ ಚರಗ ಚೆಲ್ಲಿ ಸಂಭ್ರಮಿಸುವುದು ಸಂಪ್ರದಾಯವಾಗಿದೆ. ಇನ್ನು ಈ ಹಬ್ಬವನ್ನು ಪ್ರತಿ ವರ್ಷ ರೈತರೊಂದಿಗೆ ಆಚರಿಸ್ತೇನೆ. ಇನ್ನು ಭೂತಾಯಿಯನ್ನ ಪೂಜಿಸಿ ರೈತರ ಒಳಿತಿಗಾಗಿ ಬೇಡ್ಕೊಳ್ತೇನೆ. ಇನ್ನು ದೇಶದ ಸಂಸ್ಕೃತಿ ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋಗಬೇಕಿದೆ ಅಂತ ಹೇಳಿದ್ದಾರೆ. ಇನ್ನು ನಾನು ಶಾಸಕನಾದ ನಂತರ 2008ರಿಂದ ಕ್ಷೇತ್ರದಲ್ಲಿ ರೈತಪರ ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಲಾಗ್ತಿದೆ. ಇನ್ನು ಕೃಷಿ, ತೋಟಗಾರಿಕೆ ಹಾಗೂ ಮತ್ತಿತರ ಇಲಾಖೆಗಳಿಂದ ರೈತರಿಗಾಗಿ ಇರುವಂತಹ ಎಲ್ಲ ಯೋಜನೆಗಳು ಅರ್ಹರಿಗೆ ತಲುಪ್ತಿವೆ. ಇನ್ನು ರೈತರು ಸದುಪಯೋಗ ಪಡೆಯುತ್ತಿದ್ದಾರೆ. ಇನ್ನು ಪ್ರಸಕ್ತ ಹಂಗಾಮಿನ ಕೃಷಿ ಬೆಳೆಗಳು ಸರಿಯಾಗಿರುವುದರಿಂದ ಸಂತೋಷವಾಗಿದೆ. ಇನ್ನು ಉತ್ತಮ ಇಳುವರಿಯಾಗಿ ರೈತರಿಗೆ ಲಾಭವಾಗಲಿ ಎಂದು ದೇವರಲ್ಲಿ ಬೇಡ್ಕೊಳ್ತೇನೆ ಅಂತ ಕೂಡ ಹೇಳಿದ್ರು. ಇನ್ನು ಈ ಸಂದರ್ಭದಲ್ಲಿ ಮುಖಂಡರಾದ ಧೋಂಡಿಬಾ ನರೋಟೆ, ರಾಮ್ ಶೆಟ್ಟಿ ಪನ್ನಾಳೆ, ರಮೇಶ್ ಬಿರಾದರ್, ಪ್ರಕಾಶ್ ಅಲ್ಮಾಜೆ, ಶಿವರಾಜ್ ಅಲ್ಮಾಜೆ, ರವೀಂದ್ರ ರೆಡ್ಡಿ, ಖಂಡೋಬಾ ಕಂಗ್ಟೆ, ನಾಗನಾಥ್ ಮೋರ್ಗೆ, ವೀರಾರೆಡ್ಡಿ, ಮಾರುತಿ ರೆಡ್ಡಿ, ಜಗದೀಶ್ ಪಾಟೀಲ್, ಶಿವಾಜಿರಾವ್ ಪಾಟೀಲ್, ಸಂಜು ರೆಡ್ಡಿ, ಪ್ರಕಾಶ್ ಮೇತ್ರೆ, ಪ್ರಕಾಶ್ ಚೀರ್ಗೆ, ಪ್ರಕಾಶ್ ಬೀರ್ಕೊಳೆ ಸೇರಿದಂತೆ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. गच्ची you have you bike ಒಂದು ನಿಮಿಷ ಮ್ಯಾಗಿಂದಿರ್ಬೇಕು. ಏ ಸಂಧ್ಯಾ ಸಾಂದಿಲ್ಗೆ ಹಂಸಲೆ ಹಾಂ ಚಸ್ ಜ್ಯೋತಿ ಕಾಕಿ ನಿಮ್ಮ ನಂಬಿಲಿಲ್ಲ. ನಾನು ತಪ್ಪು ನಮ್ದು ನಾವು ತಲೆ ಕಾಲ್ತಿರ್ ಕುಂತಿರ ನಮ್ಮ ಕಡೆನಾ. ಇನ್ನು ಅದೇ ರೀತಿಯಾಗಿ ಭಾಲ್ಕಿ ತಾಲೂಕಿನಲ್ಲಿಯೂ ಕೂಡ ಎಳ್ಳಮಾವಾಸ್ಯೆ ಹಬ್ಬವನ್ನು ಅತಿ ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು. ಇನ್ನು ಎಳ್ಳಮಾವಾಸ್ಯೆ ಹಬ್ಬವನ್ನು ಯಾಕೆ ಆಚರಣೆ ಮಾಡ್ತಾರೆ, ಹೊಲಕ್ಕೆ ಯಾಕೆ ಹೋಗ್ತಾರೆ, ಇನ್ನು ಭೂಮಿ ತಾಯಿಗೆ ಪೂಜೆಯನ್ನ ಯಾಕೆ ಸಲ್ಲಿಸ್ತಾರೆ ಅನ್ನೋದ್ರ ಬಗ್ಗೆ ವಿಶ್ವನಾಥ ಬೆಳಕಟ್ಟೆ ಟೋಕ್ರೆಕೋಲಿ ಸಮಾಜದ ಭಾಲ್ಕಿ ತಾಲೂಕಿನ ಅಧ್ಯಕ್ಷರಾದ ವಿಶ್ವನಾಥ್ ಅವರು ಇದರ ಬಗ್ಗೆ ಸಂಪೂರ್ಣವಾದ ವಿವರವನ್ನ ಹೇಳಿದ್ದಾರೆ. ಇನ್ನು ಇದರ ವಿಡಿಯೋ ಇಲ್ಲಿದೆ ನೋಡಿ. 12 ಅಮಾವಾಸ್ಯೆಗಳು ಬರ್ತವೆ ಮತ್ತು 12 ಹುಣ್ಣಿಮೆಗಳು ಬರ್ತವೆ. ಆ ಹುಣ್ಣಿಮೆಯಂತೆ ಈ ದಿನ ಈ ಮಾರ್ಗಶಿರ ಮಾಸದಲ್ಲಿ ಬರ್ತಕ್ಕಂಥ ಈ ಒಂದು ಅಮಾವಾಸ್ಯೆಗೆ ಬಹಳ ಪ್ರತಿಫಲವಾಗಿರ್ತದೆ. ಅದಲ್ಲದೆ ಮಾರ್ಗಶಿರ ಮಾಸವು ಬಹಳ ದೊಡ್ಡ ಪ್ರಾಮುಖ್ಯತೆಯನ್ನು ಹೊಂದಿದ್ದು ಈ ಮಾಸದಲ್ಲಿ ಮಾಡುವ ಆಧ್ಯಾತ್ಮಿಕ ಚಟುವಟಿಕೆಗಳು ಬಹಳ ಮುಖ್ಯವಾಗಿರ್ತವೆ ಅಂತ ಪರಿಗಣಿಸಲಾಗಿದೆ ಹಿಂದೂ ಸಂಸ್ಕಾರ ಪ್ರಕಾರ.
ಈ ಬಾರಿಯ ಎಳಮಾಸೆಯು ಇಂದು ಜನವರಿ 12ರಂದು ಗುರುವಾರ ಒಂದು ಒಳ್ಳೆಯ ಶುಭ ದಿನ ಬಂದಿದ್ದು, 11 ದಿನಾಂಕ 11 ಗುರುವಾರ ಒಂದು ಒಳ್ಳೆಯ ಶುಭ ದಿನ ಬಂದಿದ್ದು, ಅಲ್ಲದೆ ಅಮಾವಾಸ್ಯೆ ಕುರಿತು ನಮ್ಮ ಪುರಾಣ ಕವನಗಳಲ್ಲಿ ಅನೇಕ ಉಲ್ಲೇಖಗಳಿವೆ. ದ್ವಾಪರಯುಗದ ಮಹಾಪಾರ್ಥ ಕುರುಕ್ಷೇತ್ರದ ಯುದ್ಧದಲ್ಲಿ ಮಡಿದ ಮಹಾವೀರರಿಗೆ ಎಳ್ಳಿನಿಂದ ದರ್ಪಣ ಮಾಡಿದ ದಿನವಾಗಿದೆ. ಆದ್ದರಿಂದ ಈ ಅಮಾವಾಸ್ಯೆಗೆ ಎಳ್ಳ ಅಮಾವಾಸ್ಯೆ ಅಂತ ಕರೀತಾರೆ. ಅದಕ್ಕೆ ರೈತರು ಪ್ರತಿ ವರ್ಷದಂತೆ ಇಂದಿನ ಈ ಅಮಾವಾಸ್ಯೆಗೆ ಒಂದು ಸಾಂಪ್ರದಾಯಿಕವಾಗಿ ಹೊಲಕ್ಕೆ ಬಂದು ಕೊಂಪೆ ಹಾಕಿ ಲಕ್ಷ್ಮೀ ಮಾತಾ ಭೂತಾಯಿಯ ಪೂಜೆ ಮಾಡೋದು, ಅದಲ್ಲದೆ ಪಾಂಡವರಿಗೆ ಪೂಜೆ ಮಾಡೋದು, ಅದಲ್ಲದೆ ಹೊಲದಲ್ಲಿ ಸರ ಅಂತ ಅವರು ಸಿಂಪಡಣೆ ಮಾಡ್ತಾರೆ ಮತ್ತು ಊಟ ಉಪಚಾರ ಮಾಡಿ ದಾನ ಧರ್ಮ ಎಲ್ಲ ಮಾಡುವ ಒಂದು ಪಾರಂಪರಿಕ ಈ ಒಂದು ಅಮಾವಾಸ್ಯೆ ಒಂದು ಮಹತ್ವ ಇದೆ ಅಂತ ಇದಕ್ಕೆ ಎಳ್ಳ ಅಮಾವಾಸ್ಯೆ ಅಂತ ಕರೆಯುತ್ತಾರೆ. ನಾನು ವಿಶ್ವನಾಥ್ ಬಳಕಟೆ, ಟೋಕರಿಕೋಳಿ ಸಮಾಜ ಅಧ್ಯಕ್ಷರು, ಬಾಲ್ಕಿ ತಾಲೂಕು. ಇನ್ನು ದತ್ತಾಪುರ್ನ ಮಾಣಿಕ್ರಾವ್ ಬಿರಾದಾರ್ ಅವರು ಕೂಡ ತಮ್ಮ ಗ್ರಾಮದಲ್ಲಿನ ಕೃಷಿ ಜಮೀನಿಗೆ ತೆರಳಿ ಭೂತಾಯಿಗೆ ಪೂಜೆಯನ್ನ ನೆರವೇರಿಸಿ ಚರಕ ಚೆಲ್ಲುವ ಮೂಲಕ ನಮನವನ್ನ ಸಲ್ಲಿಸಿದ್ರು. ಇನ್ನು ರೈತರು ಬೆಳೆದಂತಹ ಫಸಲಿಗೆ ಉತ್ತಮ ಬೆಲೆ ಸಿಗಲಿ, ಇನ್ನು ಮುಂದಿನ ಬೆಳೆ ಸಮೃದ್ಧಿಯಾಗಲಿ, ಬೆಳೆಯಲಿ, ಇನ್ನು ಭೂತಾಯಿ ಸಂಪನ್ನವಾಗಿರಲಿ ಅಂತ ತಮ್ಮ ಕುಟುಂಬದವರೊಂದಿಗೆ ಎಳ್ಳಮಾಸೆ ಹಬ್ಬವನ್ನ ಅತಿ ಅದ್ಧೂರಿಯಾಗಿ ಆಚರಿಸಿದ್ರು. ಇನ್ನು ಈ ಸಂದರ್ಭದಲ್ಲಿ ಶಿವಾಜಿರಾವ್ ಬಿರಾದರ್, ಮಾಣಿಕ್ರಾವ್ ಬಿರಾದರ್ ಇನ್ನಿತರರು ಉಪಸ್ಥಿತರಿದ್ದರು. ಇನ್ನು ಬಸವ ಕಲ್ಯಾಣದ ಕಾಂಗ್ರೆಸ್ ಮಾಜಿ ಎಂಎಲ್ಎ ಅಭ್ಯರ್ಥಿ ಮಾಲಾ ಬಿ ನಾರಾಯಣರಾವ್, ಗೌತಮ್ ಬಿ ನಾರಾಯಣರಾವ್ ಮುಚ್ಚಳಂ ಗ್ರಾಮದಲ್ಲಿ ತಮ್ಮ ಅಭಿಮಾನಿ ಬಳಗದೊಂದಿಗೆ ಎಳ್ಳಮಾಸೆ ಹಬ್ಬವನ್ನು ಅತಿ ಸಂಭ್ರಮ ಹಾಗೂ ಸಡಗರದೊಂದಿಗೆ ಆಚರಿಸಿದ್ರು. ಇನ್ನು ಇದರ ಒಂದು ಝಲಕ್ ಇಲ್ಲಿದೆ ನೋಡಿ. बस स्टैंड पर पैकेट मारे तो पुलिस वाले मारते हैं, इसका खंचे तो कौन मारते हैं, दोनों दोस्त आए बोलते क्या